500ರಲ್ಲಿ ಇದು ನೋಡಿ ನಮ್ಮ ಸಬ್ಸ್ಕ್ರೈಬ್. ಅಲ್ಲ ನಿಮ್ಮ ಹೆಸರು ಆಕಾಶ ಅಲ್ಲ? ನೋಡಿ ಇದೇ ಸ್ಟೇಷನ್ ನೋಡಿ, ಮರೇಮನಹಳ್ಳಿ ಪೊಲೀಸ್ ಸಿಗ್ತಾನೆ. ಆಯಿತು. ಎರಡು ಗಾಡಿ ಓನರ್ ನಮ್ಮ ಎರಡು ಗಾಡಿಗೂ ಇವರ ಓನರ್. ನಮ್ಮ ಟ್ರಾನ್ಸ್ಪೋರ್ಟ್ಗೂ ಒಂದು ಅರ್ಧ ಗಂಟೆ ಟೈರ್ ತಣ್ಣಗಾಗಲಿ ಹೋಗೋಣ, ಯಾಕಂದರೆ ಸ್ಟೆಪ್ನಿ ಬೇರೆ ಇರಲಿಲ್ವಲ್ಲ, ಟೈರ್ ತಣ್ಣಗಾಗಲಿ ಹೋಗೋಣ ಅಂಥೇಳಿ ನಿಲ್ಲಿಸಿರೋದು. ಬರ್ರೇ ಅರ್ಧ ಗಂಟೆ ರೋಡ್ ಬಿಟ್ಟು ಆ ಕಡೆ ಜಾಗ ಐತೆ ಬೇಜಾನಾಗಿ ಆರಾಮಾಗಿ ನಿಲ್ಸ್ಬೋದು. ನೋಡಿ ಇಲ್ಲೊಂದು ಗಾಡಿಯವ್ರು ನಿಲ್ಲಿಸಿ ಮಲಗಿದ್ದಾರೆ ಆಲ್ರೆಡಿ. ನೋಡಿ ಇಲ್ಲಿ ಜಾಗ ಇದೆ, ಇಲ್ಲಿ ಪೊಲೀಸ್ನವ್ರು ಇದ್ದಾರೆ ಇವತ್ತು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹೊಸನಗರದಲ್ಲಿದ್ದೀವಿ. ಟೀ ಕುಡಿಯೋಕೆ ನಿಲ್ಸಿದ್ವಿ ನೋಡಿ, ಇಲ್ಲೇ ಟೀ ಕುಡಿದ್ವಿ. ನಮ್ಮ ಗೌಡ್ರ ಗಾಡಿ ಅಲ್ಲಿ ಬೋಲ್ಡ್ ನೋಡಿ, ರಾಣೆಬೆನ್ನೂರು 117, ಶಿವಮೊಗ್ಗ 70, ಶಿಕಾರಿಪುರ 64, ತೀರ್ಥಹಳ್ಳಿ 38. ಹೊಸನಗರದಲ್ಲಿದ್ದೀವಿ ಇವಾಗ. ಬಂದು ರಾತ್ರಿ ನಗರದಲ್ಲಿ ಬಂದು ಮಲಿಕೊಂಬಿಟ್ಟೆ. ಕರೆಕ್ಟಾಗಿ 3 ಗಂಟೆ 3:30 ಆಗಿತ್ತು. ನಗರ ಬಂದು ಮಲಿಕೊಂಡು 5:30 ಎದ್ದು ಶಿಫ್ಟ್ ಮಾಡಿದ್ವಿ ಈ ಟ್ರಿಪ್ಪು. ಇವರು ಅಲ್ಲೇ ಕುಂದಾಪುರದಲ್ಲೇ ಮಲಿಕೊಂಬಿಟ್ರು, ಅಂಪೇರ್ ಹತ್ರ ಗೌಡ್ರು. ನಾನು ಅಲ್ಲಿ ಮಲಗಲಿಲ್ಲ, ಸೀದಾ ಇಲ್ಲಿಗೆ ಬಂದೆ. ಇಲ್ಲಿಗೆ ಬರೋಷ್ಟೊತ್ತಿಗೆ 3 ಕಾಲಾಗಿತ್ತು. ಇಲ್ಲಿ ಬಂದು ಅವ್ರಿಗೆ ಫೋನ್ ಮಾಡಿ ಎಬ್ಬಿಸ್ಬಿಟ್ಟು ನಾನು ಮಲಿಕೊಂಬಿಟ್ಟೆ. ಅವ್ರು ಅಲ್ಲಿಂದ ಇಲ್ಲಿ ಬಂದು ನಾನು ಎಬ್ಬಿಸ್ ಕರ್ಕೊಬಂದರು. ಹಿಂಗೆ ಬಂದ್ವಿ. ಈಗ ಟೀ ಕುಡಿದ್ವಿ ಹೊಸನಗರದಲ್ಲಿ. ಇಲ್ಲೇ ಬೆಳಕಾರಿತ್ತು. ನಿಧಾನ ಗುಡು 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 ಅಂದ್ಕೊಂಡು ಟೈರ್ ಬಿಸಿ ಆಗ್ದಂಗೆ ನೋಡ್ಕೊಂಡು ಸಂಜೆ ಅಷ್ಟೊತ್ತಿಗೆ ಹೋಗಿ ಖಾಲಿ ಮಾಡೋದು. ಇವತ್ತು ಬಿಸಿ ಆದರೆ ನಿಲ್ಸ್ಕೊಂಬಿಡೋದು, ಬಿಸಿ ಆಗಲಿಲ್ಲ ಅಂದರೆ ಹೋಯ್ತಾ ಇರೋದು. ನಮ್ಮ ಇದರಲ್ಲಿ ಯಾವುದಪ್ಪ 500ರಲ್ಲಿ ನಮ್ಮ ಪ್ರಮೋದ್ ಅಂತ ಒಬ್ರು ಅವರೇ. ಅವ್ರನ್ನೊಬ್ಬರನ್ನ ಇವತ್ತು ಮೀಟ್ ಮಾಡಲೇಬೇಕು. ಸುಮಾರು ಹೆಚ್ಚು ಕಮ್ಮಿ 1.5-2 ವರ್ಷದಿಂದ ಮೆಸೇಜ್ ಆಗ್ತಾನೆ ಇರ್ತಾರೆ. ಅಣ್ಣ 500 ಬಂದಾಗ ಫೋನ್ ಮಾಡಿ ಅಂತ. ನಂಬರು ಇದೆ, ಅವ್ರ ನಂಬರು ನನ್ನ ಹತ್ರ ಇದೆ, ನನ್ನ ನಂಬರ್ ಅವ್ರ ಹತ್ರನಿದೆ. ಮೆಸೇಜಲ್ಲಿ ಹಾಕ್ತಿರ್ತಾರೆ. ಇವತ್ತು ಅವ್ರನ್ನ ಫೋನ್ ಮಾಡಿ ರಿಪ್ಪನ್ಪೇಟೆ ಹೋಗ್ತಿದ್ದಂಗೆ ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ. ಹೆಂಗೂ ಡೇಲ್ ಬರ್ತಾಯಿದ್ದೀವಲ್ಲ, ಬಂದು ಮಾತಾಡ್ಸ್ಕೊಂಡು ಹೋಗೋಣ. ಎಲ್ಲ ನೋಡಿ ಹೆಂಗಿದೆ ಹೊಸನಗರ. ಇನ್ನೊಂದು 2 ಕಿಲೋಮೀಟ್ರ್ನ ಐತೆ. ಹಿಂದೆನೇ ನಿಲ್ಸಿದ್ರು ನಮ್ಮ ಗೌಡ್ರು ಟೀ ಕುಡಿಯೋಕ್ಕೆ. ರೋಡ್ ಮಾತ್ರ ಸೂಪರ್ ಫಾರಿನ್ ರೋಡ್ ಇದ್ದಂಗೆ ಇಲ್ಲಿ. ಹೊಸನಗರ ದಾಟೋವರೆಗೂ ಅಷ್ಟೇ. ಹೊಸನಗರ ದಾಟಿದ್ಮೇಲೆ ಮಾಮೂಲಿ. ತೊಗೊಂಡು ಬರ್ರಿ, ಆರಾಮಾಗಿ ನಿಧಾನಕ್ಕೆ ಹೋಯ್ತಾ ಇರೋಣ. ಮುಂದೆ ಸಿಗ್ತಾ ಹೋಗೋಣ. ಸ್ನೇಹಿತರೆ, 500ರಲ್ಲಿ ಇದು ನೋಡಿ ನಮ್ಮ ಸಬ್ಸ್ಕ್ರೈಬ್. ಅಲ್ಲ ನಿಮ್ಮ ಹೆಸರು ಆಕಾಶ ಅಲ್ಲ? ನಮ್ಮ ಪ್ರಮೋದ್ ನಿಮ್ಮ ಫ್ರೆಂಡ್ ಆಗ್ಬೇಕಲ್ಲ. ಇಲ್ಲೇ 500 ಹತ್ರ ಬಂದ್ವಿ, ಸಿಕ್ಕಿ ಹೀಗೆ ಮಾತಾಡ್ಸಿದ್ರು. ಆಗಲ್ಲ ನಮ್ಮ ಸಬ್ಸ್ಕ್ರೈಬರ್. ಇವೆಲ್ಲ ಬೇಡ ಅಂದ್ರೆ ಇವೆಲ್ಲ ತಂದು ಕೊಡ್ತಾರೆ, ಅದೇ ಬೇಜಾರಾಗತ್ತೆ ನಮಗೆ. ಪ್ರದೀತ ಅಂದರೆ ಎಲ್ಲ ಬೇಜಾರಾಗ್ಬಿಡ್ತಾವೆ. ನೋಡ್ದ 500ರಲ್ಲಿ ಬಂದು ಹಿಂಗೆ ಸರ್ಕಲ್ ಪಾಸಾಗಿ ಬರ್ತೀನಿ. ಬಂದು ಈ 2 ವೀಲರನ್ನು ತಗೊಬಂದು ನಿಲ್ಲಿಸಿ ಅಡ್ಡ ಮಾಡಿ ನಿಲ್ಸಿರು. ಟೀ ಕುಡಿದು ಬಂದ್ವಿ. ಸೀದಾ ಹೋಗೋಣ. ಈಗ ನಮ್ಮ ಗೌಡ್ರು ಮುಂದೆ ಅವರೇ ಮಾತಾಡ್ಸಿದ್ದು ಖುಷಿ ಆಯಿತು. ಬಾಯ್ ಹೇಳಂಗೆ. ಹಾಂ ಬಾಯ್. ಸಿಕ್ಕಿ ಮಾತಾಡ್ಸಿದ್ದಾಯ್ತು. ಆಕಾಶ ಅಂತೇಳಿ ಬಂದು ಟರ್ನ್ ಮಾಡ್ಕೊಂಡು ಬಂದೆ ಸ್ವಾಮಿ. ಇನ್ನಿಂದ 2 ವೀಲರಾಗಿ ಬಂದರು ಕರ್ಕೊಂಡೋಗಿ ಟೀ ಕುಡ್ದು. ನಮ್ಮ ಪ್ರಮೋದಂಗೆ ಫೋನ್ ಮಾಡಿದೆ, ಫೋನ್ ಎತ್ತಿದ್ರೆ ಪ್ರಮೋದನು ಮಾತಾಡ್ಸ್ದಂಗೆ ಆಗಿರೋದು. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರು ಸಿಗೋಣ. ಪ್ರಮೋದೆಲ್ಲ ಮೊನ್ನೆ ಎಲ್ಲ ಚನ್ನರಾಯಪಟ್ಟಣದಲ್ಲೇನೋ ಹೋಗ್ತಾ ಇದ್ದೀನಿ ಅಂತೇಳಿ ಸ್ಟೇಟಸ್ ಸ್ಟೋರಿ ಹಾಕಿದ್ದೆ ಗಾಡಿಯಲ್ಲಿ.
ಯಾವುದೋ 12 ವೀಲ್ ಓಡಿಸ್ತಾ ಇದ್ದೀನಂತ. ಹಾಗಾಗಿ ಸಿಗಲಿಲ್ಲ. ಸದ್ಯಕ್ಕೆ ಇವರಾದರೂ ಸಿಕ್ಕರು, ಆಕಾಶು. ತುಂಬ ಥ್ಯಾಂಕ್ಸ್ ಬ್ರದರ್, ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಕ್ಕೆ. 2 ವೀಲರಾಗಿ ನಮ್ಮ ಗಾಡಿ ನೋಡಿ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ. ನಾವು ಸೀದಾ ಹೋಗೋಣ. ಈಗ ನಮ್ಮ ಗೌಡ್ರು ಬೇರೆ ಮುಂದಕ್ಕೆ ಹೋಗ್ಬಿಟ್ಟವ್ರೆ. ಇವರೆಲ್ಲ ಚಕ್ಲಿ ನಿಪ್ಪಟ್ಟು ಇವೆಲ್ಲ ತಂದು ಕೊಡ್ತಾರೆ ನಮ್ಗೆ. ಅದೊಂದೇ ಬೇಜಾರು. ಏನೋ ಸಿಗ್ತಾರ ಫ್ರೆಂಡ್ಶಿಪ್ಪಲ್ಲಿ ಟೀ ಕುಡಿತೀವ ಅಷ್ಟಕ್ಕೆ ನಿಲ್ಸೋಣ ಅನ್ನಂಗಿಲ್ಲ. ಈ ಚಕ್ಲಿ ನಿಪ್ಪಟ್ಟು ಅವೆಲ್ಲ ತಂದು ಕೊಟ್ಬಿಡ್ತಾರೆ. ಪ್ರತಿಯೊಬ್ಬರು ಅದನ್ನೇ ಮಾಡ್ತಾರಪ್ಪ. ನಮ್ಗೆ ಅದೊಂದೇ ಬೇಜಾರು. ಯಾರೇ ಸಿಕ್ಕಲಿ ಬೇಜಾರಾಗಬೇಡಿ, ಯಾರೇ ಸಿಕ್ಕಲಿ ಪ್ರೀತಿ ವಿಶ್ವಾಸಕ್ಕೆ ಒಂದು ಟೀ ಕುಡಿಯೋಣ ಅಷ್ಟೇ ಸಾಕು. ಇಲ್ಲ ಊಟ ಟೈಮ್ ಸಿಕ್ತಾ ಊಟ ಮಾಡೋಣ, ನಾಷ್ಟಕ್ಕೆ ಟೈಮ್ ಸಿಕ್ತಾ ನಾಷ್ಟ ಮಾಡೋಣ, ಇವೆಲ್ಲ ಕೊಡ್ಸೋಕೆ ಹೋಗ್ಬೇಡ್ರಿ. ನೋಡ್ರಿ ಈಗ ಸೀದಾ ನಮ್ಮ ದಾರಿ ನಾವು ನೋಡ್ಕೊಂಡು ನಮ್ಮ ಗೌಡ್ರು ಸೌಲಂಗದಲ್ಲಿ ನಾಷ್ಟಕ್ಕೆ ನಿಲ್ಲಿಸ್ತಾರೆ. ಅವ್ರು ಹೋಗಿರ್ತಾರೆ, ಹೋಯ್ತಾ ಇರ್ತಾರೆ. ಅವ್ರು ಹೋದ ಕೂಡಲೇ ಫೋನ್ ಮಾಡ್ತಾರೆ, ಇನ್ನೂ ಫೋನ್ ಮಾಡಿಲ್ಲ. ನಾವು ಹೋಗಿ ಸೌಲಂಗದಲ್ಲಿ ನಿಲ್ಲಿಸಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಹೋಗೋಣ. ಇಲ್ಲಿ ಕೆರೆ ನೋಡಿ, ಇದು ಬಂದ್ಬಿಟ್ಟು ಆಯ್ನೂರು ಕೆರೆ. ಸೀದಾ ಆದಷ್ಟು ಇವತ್ತು ಹೋಗಿ ಖಾಲಿ ಮಾಡ್ಬೇಕಂತ ಹೋಯ್ತಾ ಇದ್ದೀವಿ. ಹೋಗೋಣ. ನಮ್ಮ ಇದರಲ್ಲಿ ನ್ಯಾಮತಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗಳು ಅವ್ರು ನೋಡಿ ಗಾಡಿಯವರೆಲ್ಲ ನಿಲ್ಲಿಸಿ ಮಾತಾಡ್ಸಿರೋದು ನೋಡಿ. ಅಲ್ಲಿಂದನೇ ಕೈ ಕ್ಲಿಯರಾಗಿ ಕಾಣುತ್ತೆ ಮಗ. ಈಗ ಈ ಮೊಬೈಲಾಗ ಏನು ಹಳೆ ಮೊಬೈಲ್ ತರಲ್ಲ. ಬರೋಣ, ಸಿಗೋಣ, ಫೋನ್ ಮಾಡ್ತೀನಿ ಆಯ್ತಾ ಬಂದಾಗ. ನ್ಯಾಮತಿಯಲ್ಲಿ ನಮ್ಮ ಸಬ್ಸ್ಕ್ರೈಬರು ದೋಸ್ತ್ ಗಾಡಿಯಲ್ಲಿ ಬಂದು ಅಡ್ಡ ನಿಲ್ಸಿ ಮಾತಾಡಿಸ್ತಾರೆ. ಅಪ್ಪ ಸದ್ಯಕ್ಕೆ ಅಯ್ಯಪ್ಪ ಗಾಡಿ ಎತ್ತಣ ಅಯ್ಯೋ ಏಕ ಸಬ್ಸ್ಕ್ರೈಬರ್ಗಳು ಸಿಗ್ತಾರೆ. ಕಿರಣ್ ಅಂತ, ಇವರು ತುಂಬ ಸಲ 2-3 ಸಲ ವಿಡಿಯೋದಲ್ಲಿ ಹಾಕಿದ್ದೀನಿ. ಕಿರಣ್ ಇವತ್ತು ಸಿಕ್ಕಿದ್ರು. ಬರ್ರಿ ಹೋಗೋಣ. ನಮ್ಮದು ಇವತ್ತು ಮಾತಾಡ್ಸಿದ್ದಾಯ್ತು. ಎಲ್ಲೂ ಹೋದ್ರೂ ಸಬ್ಸ್ಕ್ರೈಬರ್ ಸಿಗ್ತಾರಲ್ಲ, ಅದೊಂದೇ ಖುಷಿ. ಮಾತಾಡ್ಸ್ಕೊಂಡು ಅವ್ರು 3-4 ಜನನು ನಮ್ಮ ವಿಡಿಯೋಗಳು ನೋಡ್ತಾರಂತೆ. ಹೋಗೋಣ. ಇದೇ ನ್ಯಾಮತಿ ಸವಲಂಗದಲ್ಲಿ ಬಂದು ನಾಷ್ಟ ಮಾಡಿದೆ. ನಾಷ್ಟ ಮಾಡಿ ಅಲ್ಲಿಂದ ಮುಂದೆ ಬಂದು ಇಲ್ಲಿ ಇವರು ಆಪೋಸಿಟ್ ಬರ್ತಾಯಿದ್ರು. ದೋಸ್ತ್ ಗಾಡಿಯಲ್ಲಿ ಹೋಗಿದ್ರು, ನಿಲ್ಲಿಸ್ಬಿಟ್ಟು ಮಾತಾಡ್ಸಿದ್ರು, ಈ ಕಡೆ ಹೋದರು. ನ್ಯಾಮತಿ ನೆಕ್ಸ್ಟು ಹೊನ್ನಳ್ಳಿ ನಿಧಾನಕ್ಕೆ ಹೋಗೋಣ. ಹಾಲೇ ಟೈಮ್ 9:15. ಸವಲಂಗದಲ್ಲಂತೂ ಒಳ್ಳೆ ನಾಷ್ಟ ಆಯಿತು. ಇಡ್ಲಿ ವಡೆ ಪಲಾವು. ನಮ್ಮ ಬೇಟೆಗೌಡರು ಮುಂದೆ ಹೋದರು. ಅವರೆಲ್ಲ ಸಿಗ್ತಾರೆ. ಮುಂದೆ ಹೋಗೋಣ ಬರ್ರಿ. ಇನ್ನೂ ಎಷ್ಟಷ್ಟು ಜನ ಇನ್ನೂ ಎಷ್ಟಷ್ಟು ಜನ ಸಿಗ್ತಾರಂತ ನೋಡ್ಕೊಂಡು ಹೋಗೋಣ. ಫೈನಲ್ಲಾಗಿ ಮರೇಮ್ನಹಳ್ಳಿ ಬಂದಿದ್ದೀವಿ. ಟೈಮು 2:40 ನೋಡಿ. ಇವೆಲ್ಲ ಮರೇಮ್ನಹಳ್ಳಿ. ಮೊನ್ನೆ ಜಾತ್ರೆ ಆಗಿದ್ದು ತೇರಲ್ಲ ಅಲ್ಲೇ ನೋಡಿ, ಇನ್ನು ಒಳಗೆ ತಗೊಂಡು ಹೋಗಿಲ್ಲ. ಈಗ ನಾವು ಸೀದಾ ಹೋಗಿನೂ ಬರ್ಬೋದು, ಇಲ್ಲಿ ರೈಟ್ಗೆ ಹೋಗಿನೂ ಬರ್ಬೋದು. ಇಲ್ಲೇ ರೈಟ್ಗೆ ಹೋಗ್ಬಿಡೋಣ. ಸೀದಾ ಹೋದರೆ ಭಾಳ ಲಾಂಗ್ ಆಗ್ಬಿಡ್ತವೆ. ಇಲ್ಲ ರೈಟ್ಗೆ ಹೋದರೆ ನಮ್ಗೆ ಶಾರ್ಟ್ಕಟ್ಟು. ಒಟ್ಟು ಬೆಂಗಳೂರು ರೋಡಲ್ಲಿರೋದು ಫ್ಯಾಕ್ಟ್ರಿ. ಮಧ್ಯಾಹ್ನ ಆದರೆ ಟ್ರಾಫಿಕ್ ಇರಲ್ವಲ್ಲ, ಹಂಗಾಗಿ ಹಿಂಗೆ ಹೋಗ್ಬಿಡೋದು. ಮುಂಚೆ ಇಲ್ಲಿ ಮರೇಮ್ನಹಳ್ಳಿ ಪೊಲೀಸ್ ಸ್ಟೇಷನ್ ಇತ್ತು. ಆ ಸ್ಟೇಷನ್ ಇದ್ದಾಗ ಪೊಲೀಸ್ನವ್ರು ಗಲಾಟೆ ಮಾಡೋರು, ಈ ರೂಟಲ್ಲಿ ಬಿಡ್ತಿರ್ಲಿಲ್ಲ ಗಾಡಿನ. ಅದು ಇವಾಗ ಸ್ಟೇಷನ್ ತೆಗೆದುಬಿಟ್ಟವ್ರು. ಎಲ್ಲಿಗೆ ಹೋಗೈತೆ ಗೊತ್ತಿಲ್ಲ ಸ್ಟೇಷನು. ಒಟ್ಟಿನಲ್ಲಿ ಹಿಂಗೆ ಹೋಗ್ಬೋದು, ಏನು ಟೆನ್ಷನ್ ಏನಿಲ್ಲ. ಈಗ ಡೈರೆಕ್ಟ್ ಬೆಂಗಳೂರು ರೋಡ್ಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಮರೇಮ್ನಹಳ್ಳಿ ಬಿಟ್ಟು ಮುಂದೆ ಟೀ ಅಂಗಡಿಗಳಿದಾವಲ್ಲ ಅಲ್ಲಿಗೆ. ಈ ರೈಲ್ವೆ ಗೇಟ್ ಒಂದು ಹಾಕ್ಬಾರ್ದು. ರೈಲ್ವೆ ಗೇಟ್ ಹಾಕ್ಬಿಟ್ರೆ ಜಾಮ್ ಆಗ್ಬಿಡ್ತವೆ. ಹಾಕಕ್ಕೆ ಮುಂಚೆ ಪಾಸ್ ಮಾಡ್ಕೊಬೇಕಷ್ಟೇ. ಸಮಾಧಾನ. ಈ ಕಡೆ ಅಲ್ಲ, ಹಿಂಗೆ ರೈಟ್ಗೆ ಹೋಗ್ಬೇಕು. ಏನು ಮುಂದೆ ಯೋಚನೆ ಮಾಡೋದೇ ಇಲ್ಲ. ಹೆಂಗಿರ್ತದೆ ಇದು ಇಕ್ಕಟ್ಟಲ್ಲ, ಜಾಮ್ ಆಗ್ಬಿಡ್ತವೆ. ಹಂಗಾಗಿ ಗಲಾಟೆ ಮಾಡೋರು ಮುಂಚೆ ಪೊಲೀಸವ್ರು. ಇಷ್ಟು ಪಾಸ್ ಆದ್ಮೇಲೆ ಮುಗೀತು.
ಅಲ್ಲಿ ಟೇಷನ್ ಇತ್ತು ಮುಂಚೆ, ತೋರಿಸ್ತೀನಿ ಬರ್ರಿ ಟೇಷನ್. ಮರಿಯಮ್ನಹಳ್ಳಿ ಟೇಷನ್. ಆ ಟೇಷನ್ ಇದ್ದಾಗ ಇಲ್ಲೆಲ್ಲ ಬಂದ್ಕೊಳ್ಳಿ ಅಲ್ಲಿ ಹಿಡ್ಕೊಂಬಿಡೋರು ಪೊಲೀಸರು, ಹಿಡ್ಕೊಂಡು 500 ರೂಪಾಯಿ ಫೈನ್ ಹಾಕ್ಬಿಡೋರು. ಇವಾಗ ಯಾವ ಟೇಷನ್ ಇಲ್ಲ, ಏನಿಲ್ಲ. ಟೇಷನ್ ಎಲ್ಲಿ ಶಿಫ್ಟ್ ಮಾಡೋರಂತ ಗೊತ್ತಿಲ್ಲ. ನೋಡಿ ಎದುರುಗಡೆ ಇರೋದೇ ಟೇಷನ್ ಇತ್ತವಲ್ಲ. ನೋಡಿ ಇದೇ ಟೇಷನ್. ನೋಡಿ ಮರಿಯಮ್ನಹಳ್ಳಿ ಪೊಲೀಸ್ ಠಾಣೆ. ಅದು ಎಲ್ಲಿ ಶಿಫ್ಟ್ ಮಾಡೋರು ಗೊತ್ತಿಲ್ಲ. ನೋಡ್ರಿ ಸೀದಾ ಹೋಗ್ಬಿಡೋಣ, ಬೈಪಾಸಲ್ಲಿ ಹೋಗಿ ಊಟ ಮಾಡ್ಕೊಂಡು ಫ್ಯಾಕ್ಟ್ರಿ ತಗ ಹೋಗ್ಬಿಡೋಣ. ಇನ್ನು ಫ್ಯಾಕ್ಟ್ರಿ ಬಂದ್ಬಿಟ್ಟು ಎಲ್ಲ ಸೇರಿ ಒಂದು 3 ಕಿಲೋಮೀಟ್ರ್ ಇತ್ತು ಅಷ್ಟೇ. ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಅಲ್ಲಿ ಹೋದ್ರೆ ಏನು ಸಿಗೋಲ್ಲ. ಕ್ಯಾಂಟೀನ್ ಐತೆ, ನಮ್ಮ ಟೈಮಿಗೆ ಇದ್ದರೆ ಇರುತ್ತೆ, ಇಲ್ಲಾಂದ್ರೆ ಇಲ್ಲ. ಟೈಮ್ ಯಾವ ಥರ ಅಂತ ಗೊತ್ತಾಗಲ್ಲ. ಆಮೇಲೆ ಇಲ್ಲ ಅಂದರೆ ಉಪವಾಸ ಸಾಯ್ಬೇಕು, ಅದನ್ನೇ ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಹಂಗಾಗಿ ಇಲ್ಲೇ ಎಲ್ಲರೂ ತಿನ್ಕೊಂಡು ಹೋಗ್ಬಿಡೋಣ. ಮೇನ್ ರೋಡಾಗಿ ಹನುಮಾನ್ ಡಾಬಾ ಐತೆ, ಮಾಮೂಲಿ ಡಾಬಾದಲ್ಲಿ ಹೋಗಿ ರೊಟ್ಟಿ ದಾರಿ ತಿನ್ಕೊಂಡು ಅಲ್ಲೋಡಿಗೆ ಪಾಯಿಂಟ್ ಹೋದರೆ ಆಯಿತು. ಯಾವುದಪ್ಪ ಫೋನು? ಮನೆಯಿಂದ ಫೋನ್. ಖಾಲಿ ಮಾಡ್ಕೊಂಡು ಹೊಸಪೇಟೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಅಲ್ಲಿ ಮಳೆ, ನೋಡಿ ಅಲ್ಲಿ ಮಳೆ ಬರ್ತೈತೆ. ನೋಡಿ ಅಲ್ಲಿ ಮಳೆ ಬರ್ತೈತೆ, ಇಲ್ಲಿ ಮಳೆ ಇಲ್ಲ. ನೋಡಿ ಇಲ್ಲೆಲ್ಲ ಮಳೆ ಇಲ್ಲ, ನೋಡಿ ಅಲ್ಲಿ ಮಳೆ ಐತೆ ಆ ಕಾರ್ ಹತ್ರ. ಅಷ್ಟು ಝೂಮ್ ಮಾಡಿದ್ರೆ ಶೇಕ್ ಆಗುತ್ತೆ ಗಾಡಿ ಮೇಲೆ. ಆ ಕಡೆ ಮಳೆ ಐತೆ, ನೋಡಿ ಇಲ್ಲಿ ಮಳೆ ಇಲ್ಲ. ನೋಡಿ ಇಲ್ಲಿ ಮಳೆ ಇಲ್ಲ. ಈಗ ಹೋಯ್ತಾ ತೋರಿಸಿ ನೋಡ್ರಿ, ಇಲ್ಲೊಂದು ಡ್ರಾಪ್ ಮಳೆ ಇಲ್ಲ. ನೋಡಿ ಗ್ಲಾಸ್ ಮೇಲೆ ಆಗಲಿ ಇಲ್ಲಾಗಲಿ ಮಳೆ ಇಲ್ಲ, ಅಲ್ಲಿ ಮಳೆ ಐತೆ. ನಮ್ಮ ಅರ್ಜುನ ಗಾಡಿ ಖಾಲಿ ಮಾಡ್ಕೊ ಬಂದು ಕೂಡಲೇ ಸರ್ವಿಸ್. ನಮ್ಮ ಗೌಡ್ರ ಗಾಡಿ ಅಲ್ಲಿದೆ, ನಮ್ಮ ಗಾಡಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಆಚೆಲ್ಲ ತೊಳೆದಿದ್ದಾರೆ, ಈಗ ಒಳಗಡೆ ತೊಳಿತಾ ಇದ್ದಾರೆ. ಆಚೆಲ್ಲ ಪೂರ್ತಿ ಕ್ಲೀನಾಗಿ ತೊಳೆಸಿದ್ದೀನಿ. ಈಗ ಒಳಗಡೆ ಅಲ್ಲೆಲ್ಲೇ ಮಳೆ ಬರ್ತೈತೆ, ಸ್ಪ್ರೇ ಹೊಡೆದಂಗೆ. ಹೊಸಳ್ಳಿ ಇದು, ಹೊಸಳ್ಳಿ ಹೊಸ ಬ್ರಿಡ್ಜ್ ಮಾಡ್ತದಲ್ಲ ಪಕ್ಕದಲ್ಲೇ. ನೋಡಿ ಹೆಂಗೆ ಕಾಣ್ತದೆ ಇವಾಗ ತೊಳೆದಿರೋದು ಬರುತ್ತೋ. ಈ ಕಡೆ ಸೈಡೆಲ್ಲ ಕ್ಲೀನ್ ಮಾಡಿದ್ದಾನೆ. ಈಗ ತೊಳೆದು ಇನ್ನು ಆ ಕಡೆ ತೊಳಿಬೇಕು. ಆಮೇಲೆ ನಮ್ಮ ಗೌಡ್ರ ಗಾಡಿ ಟೈಮ್ ಹಾಲೆ ಹೆಚ್ಚು ಕಮ್ಮಿ 6:30 ಆಯ್ತಾ ಬಂತು. 2 ಗಾಡಿ ತೊಳಿತಾರೆ. ಟೋಲೆಲ್ಲ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಲಿಕೊಳ್ಳೋದು. ಇನ್ನೇನಿದ್ರು ಲೋಡು ನಾಳೆ. ಸದ್ಯಕ್ಕೆಲ್ಲ ಸರ್ವಿಸ್ ಮಾಡ್ಸೋಣ ಬರ್ರಿ, ಆಮೇಲೆ ನೋಡೋಣ. ಫೈನಲಾಗಿ ನಮ್ಮ ಅರ್ಜುನ ಗೋವಾ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ದಾಯಿತು. ಲೋಡ್ ಮಾಡ್ಕೊಂಡು ನಿನ್ನೆ ಖಾಲಿ ಮಾಡ್ಕೊಂಡು ಸಾಯಂಕಾಲ ಬಂದು ಸರ್ವಿಸ್ ಎಲ್ಲ ಮಾಡಿ ನಿಲ್ಲಿಸ್ತೀವಿ. ನಿನ್ನೆ ನೈಟ್ ಹೇಳಿದ್ರು ಲೋಡು ಇಲ್ಲೇ ಬಂದು ಮಲಿಕೊಂಡು ಬೆಳಗ್ಗೆಯಿಂದ ಇದ್ದು ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ಬೆಳಗ್ಗೆಯಿಂದ ಏನು ಮಾಮೂಲಿ ಅದೇ ಅಲ್ವಾ ಅಂತೇಳಿ ಏನು ಲೋಡ್ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಇನ್ನೇನು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ವೀಡಿಯೋ ಮಾಡೋಣ ಅಂತ. ನೋಡಿ ನಮ್ಮ ಗೌಡ್ರ ಗಾಡಿ ಜೊತೆಯಲ್ಲೇ ಹೋಗ್ತೀವಿ. ಇಟ್ಟದು 2 ಗೋವಾಗೇನೆ, 2 ಒಂದೇ ಫ್ಯಾಕ್ಟ್ರಿಗೇನೆ, ಒಂದೇ ಕಡೆ ಲೋಡು. ಸೇಮ್ ಮಂಗಳೂರಿಂದ ಏನು ಬಂದ್ವೋ ಈಗ ಇಲ್ಲಿಂದನೂ ಹಂಗೇನೆ. ನೋಡಿ ಇದು ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ. ನಡಿಯೋಣ. ಯಾಕಪ್ಪ ನಮ್ಮ ಗೌಡ್ರು ನಿಸ್ಕೊಂಡ್ಕೂತವ್ರೆ. ಇದು ನೋಡಿ, ಇದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ. ಮುಂಚೆ ನಮ್ಮ ಕೃಷ್ಣ ಓಡಿಸ್ತಿದ್ದ, ನಮ್ಮ ಫ್ರೆಂಡು. ಇವಾಗ ನಮ್ಮ ಸಬ್ಸ್ಕ್ರೈಬರ್ ಓಡಿಸ್ತಾರೆ, ಸಚಿನ್ ಅಂತೇಳಿ. ನಮ್ಮ ವಿಡಿಯೋ ಎಲ್ಲ ನೋಡ್ತಾರೆ. ಅವ್ರ ಗಾಡಿನೂ ಗೋವಾಗೆ ಲೋಡ್ ಆಗಬೇಕು, ಲೋಡ್ ಆಗಿಲ್ಲ ಇವತ್ತು, ಆಲ್ಟ್ ಆಗ್ಬಿಡ್ತು. ಗಾಡಿಗಳು ಜಾಸ್ತಿ ಇರೋದ್ರಿಂದ ಆಲ್ಟ್ ಆಗ್ಬಿಡ್ತಾವೆ ಅವ್ರ ಗಾಡಿ. ನಮ್ಮ ಅಷ್ಟೇ ಲೋಡ್ ಆಗ್ಬಿಟ್ಟವ್ರಿ. ಯಾಪ ಸಚಿನ ಸಿಗ್ತಾನೆ? ಹಾಂ ಆಯಿತು. ನೋಡಿ ಅವನು ಲೋಡ್ ಆಗಿಲ್ಲ. ಅವನೊಬ್ಬ ಬಂದ್ಬಿಟ್ಟಿದ್ರೆ ನಮಗೆ ಜೊತೆ ಕರೆಕ್ಟಾಗಿ 3 ಗಾಡಿ ಒಟ್ಟಿಗೆ ಆರಾಮಾಗಿ ಹೋಗ್ಬೋದಿತ್ತು. ಅವನ ಗಾಡಿ ಲೋಡ್ ಆಗಲಿಲ್ಲ. ಹೋಗೋಣ, ನಾವಿಬ್ಬರೇ ಆರಾಮಾಗಿ ಹೋಗಿ ನಾಳೆ ಹೋಗಿ ಖಾಲಿ ಮಾಡೋದು. ಲೋಡ್ ಗಾಡಿ ಏನಾಗುತ್ತೆ ಅಂತ ಮುಂದೆ ನೋಡೋದು. ಹೋಗಿ ಖಾಲಿ ಮಾಡೋದು ಒಂದೇ ಜರ್ನಿ. ಇವಾಗ ಫಸ್ಟು ಕೊಪ್ಪಳ ಬಂಕಲ್ಲಿ ಹೋಗಿ ಡೀಸೆಲ್ ಫುಲ್ ಮಾಡಿಸಿ ಸ್ನಾನ ಮಾಡಿ 2 ದಿನ ಆಯಿತು, ಇಲ್ಲ 3 ದಿನ ಆಯಿತು ಸ್ನಾನ ಮಾಡಿ. ಅಲ್ಲಿ ಹೋಗಿ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಹೆಂಗಿದ್ರು 9 ಗಂಟೆಗೆ ಬಿಡೋದು. ಇನ್ನೂ 5:30 ಟೈಮು.
ಎಲ್ಲ ಸ್ನಾನ ಗೀನ ಮಾಡ್ಕೊಂಡು 9 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಬಿಡ್ತಾ ಇರೋದೇ ಕೆಲಸ ಇವಾಗ ಸದ್ಯಕ್ಕೆ. ರೋಡ್ ನೋಡಿ ಹೆಂಗೈತೆ, ಫ್ಯಾಕ್ಟ್ರಿ ರೋಡ ಇದು. ಹೊಲದ ಮಧ್ಯೆ ರೋಡ್, ಆ ಕಡೆ ಹೊಲ ಈ ಕಡೆ ಹೊಲ, ಒಂದು ಗಾಡಿ ಹೋಗಿ ದಾರಿ, ಕಂಬ ಬೇರೆ ಸೆಂಟ್ರಲ್ಲಿ. ಅದೇ ಮೇನ್ ರೋಡ್, ಅಲ್ಲಿ ಕಾಣ್ತಿರೋದೇ ಮೇನ್ ರೋಡು. ಮೇನ್ ರೋಡ್ ಅಂದರೆ ಹೊಸಪೇಟೆ ಬಿಜಾಪುರ ರೋಡ್, ಅಲ್ಲಿ ಗಾಡಿ ಓಡಾಡ್ತಿದಲ್ಲ ಅದೇ. ಅಲ್ಲಿ ನಮ್ಮ ಕೊಪ್ಪಳ ಆರ್ ಟಿ ಒ ನಿಂತ್ಕೊಳ್ಳೋ ಜಾಗ, ಅದು ಕೊಪ್ಪಳ ಆರ್ ಟಿ ಒ ನಿಂತ್ಕೊಳ್ಳೋ ಜಾಗ ಮೇನ್ ರೋಡ್. ಫ್ಯಾಕ್ಟ್ರಿಗೆ ಇದೇ ದಾರಿ ಕೊಟ್ಟಿರೋದು. ನೀರು ಬಿಟ್ಟು 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 ಎಲ್ಲ ಗುಂಡಿ ಮಾಡಿರ್ತಾರೆ. ಬರ್ರಿ ಕೊಪ್ಪಳ ಬಂಕಿಗೆ ಹೋಗಿ ಸಿಗೋಣ ಸ್ನೇಹಿತರೆ. ನಮ್ಮ ಕೊಪ್ಪಳ ಬಂಕಲ್ಲಿ ಬಂದು ಡೀಸೆಲ್ ಫುಲ್ ಮಾಡಿಸ್ದೆ ನೋಡಿ. ನಮ್ಮನ ವಿಡಿಯೋ 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 ಅಂತಿರ್ತಾನೆ. ಆಯ್ ಮಾಡಪ್ಪ ಈಗ ಹಂಗೆ. ಈ ಬಂಕಲ್ಲಿರೋರೆಲ್ಲ ಪ್ರತಿಯೊಬ್ಬರು ನಮ್ಮ ಸಬ್ಸ್ಕ್ರೈಬರು, ಪ್ರತಿಯೊಬ್ಬರು ಈ ಬಂಕಲ್ಲಿರೋರೆಲ್ಲ ನಮ್ಮ ಸಬ್ಸ್ಕ್ರೈಬರು. ನೋಡಿ ನಮ್ಮ ಅರ್ಜುನ ಇಲ್ಲಿ ನಿಲ್ಸಿದ್ದಾನೆ, ನಮ್ಮ ಬೇಟೆಗೌಡ್ರ ಗಾಡಿ, ನಮ್ಮ ಬಾಳಪ್ಪ, ನಮ್ಮ ಟ್ರಾನ್ಸ್ಪೋರ್ಟ್, ನಮ್ಮ ಗಾಡಿ ಇವರೇ. ನಮ್ಮ ಎರಡು ಗಾಡಿ ಓನರ್, ನಮ್ಮ ಎರಡು ಗಾಡಿಗೂ ಇವರ ಓನರ್, ನಮ್ಮ ಟ್ರಾನ್ಸ್ಪೋರ್ಟ್ಗೂ ಇವರ ಓನರ್. ಈಗ ಸದ್ಯದ ಮಟ್ಟಿಗೆ ಇವರೇ ಓನರ್. ಈಗ 1ನೇ ತಾರೀಕುವರೆಗೂ ಇವರೇ ಓನರ್. 2ನೇ ತಾರೀಕುವರೆಗೂ ಇವರೇ ಓನರು. ಆಮೇಲೆ ನಮ್ಮ ಯಜಮಾನ್ರು ದೊಡ್ಡವ್ರು ಬಂದ್ಬಿಡ್ತಾರೆ, ಅಲ್ಲಿವರೆಗೂ ಇವರೇ ಓನರ್. ಇವಾಗ ಅದಕ್ಕೆ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ. ಟೈಮ್ ಅಲ್ಲಿ ಇವತ್ತು ರಾಜಸ್ಥಾನ್ ಮ್ಯಾಚು. ಬಕೆಟ್ ತಗೊಂಡಿದ್ದೀನಿ. ಆಯ್ತು ನೋಡಿ, ಇವನು ವಿಡಿಯೋ ಮಾಡಿಲ್ಲ ಅಂದಿರ್ತಾನೆ ನೋಡಪ್ಪ ಫುಲ್ಲ ಮಾಡಿನಿ ಇವತ್ತಿನ ವಿಡಿಯೋ. ಸ್ನೇಹಿತರೆ, ಹುಬ್ಳಿ ಬೈಪಾಸಲ್ಲಿ ಬರ್ತಾ ಇದ್ದೀನಿ. ಟೈಮ್ ಇವಾಗ ಕರೆಕ್ಟಾಗಿ 12:20. ಇದು ಒಂದು ರೈಲ್ವೆ ಬ್ರಿಡ್ಜು, ಅದು ಹುಬ್ಳಿ. ಆ ಲೈಟ್ ಕಾಣ್ತಿರೋದೆಲ್ಲ ಹುಬ್ಳಿ, ಇದು ರೈಲ್ವೆ ಬ್ರಿಡ್ಜು. ಮೊನ್ನೆ ಲಾಸ್ಟ್ ಟೈಮ್ ನಮ್ಮ ಗೌಡ್ರ ಗಾಡಿದು ಸಮಸ್ಯೆ ಆಯ್ತಲ್ಲ, ನಾನು ಒಂದು ವಿಡಿಯೋ ಹಾಕಿದ್ದೆ ನೋಡಿ. ರೈಲ್ವೆ ಬ್ರಿಡ್ಜ್ ಹತ್ತು ಬಂದ್ಬಿಟ್ಟು ಅಲ್ಲಿ ಲೈಟ್ ಕಾಣ್ತಿದೆ ನೋಡಿ, ಅಲ್ಲಿ ಲೈಟ್ ಕಾಣ್ತಿದೆ, ತೋರಿಸ್ತೀನಿ ಬರ್ರಿ. ಈ ಜಾಗದಲ್ಲಿ ನಿಲ್ಲಿಸಿ ಟೈರ್ ಚೆಕ್ ಮಾಡಿರೋದು. ನಾನು ಅವತ್ತು ಇಲ್ಲಿರಲಿಲ್ಲ, ನಾನು ಇದರಲ್ಲಿ ಗೋವಾದಲ್ಲಿ ಆಲ್ಟ್ ಆಗಿದ್ದೆ. ಇದೇ ಜಾಗದಲ್ಲಿ ಬಂದು ಲೈಟ್ ಬೆಳಕಿಗೆ ಪಾರ್ಕಿಂಗ್ ಐತೆ, ಅಲ್ಲೆಲ್ಲನೂ ನಿಲ್ಲಿಸ್ಬಿಟ್ಟು ಟೈರ್ ಚೆಕ್ ಮಾಡಿ ಓವರ್ ಬಿಸಿ ಇತ್ತಲ್ಲ ಅಂದ್ಬಿಟ್ಟು ಲಾಕ್ ಮಾಡಿಬಿಟ್ಟು ಗಾಡಿಯೆಲ್ಲ ಕ್ಲೀನಾಗಿ ಲಾಕ್ ಮಾಡಿ ಒಂದು ಅರ್ಧ ಗಂಟೆ ಟೈರ್ ತಣ್ಣಗಾಗಲಿ ಹೋಗೋಣ, ಯಾಕಂದರೆ ಸ್ಟೆಪ್ನಿ ಬೇರೆ ಇರಲಿಲ್ವಲ್ಲ, ಟೈರ್ ತಣ್ಣಗಾಗಲಿ ಹೋಗೋಣ ಅಂಥೇಳಿ ನಿಲ್ಲಿಸಿರೋದು. ಬರ್ರೇ ಅರ್ಧ ಗಂಟೆ ಅಷ್ಟೇ. ಇನ್ನೂ ಕರೆಕ್ಟಾಗಿ ನಿದ್ದೆ ಬಂದಿಲ್ಲ, ಅಷ್ಟು ಬೇಗ ಬಂದು ಹತ್ತಿದ್ದಾರೆ ಅವರು. ನಿದ್ದೆ ಬಂದ್ಬಿಟ್ಟಿದ್ರೆ ಅವತ್ತು ಏನೇನೋ ಆಗ್ಬಿಡೋದು. ಏನೋ ನಮ್ಮ ಗೌಡ್ರ ಹಣೆ ಬರ, ಟೈಮು ಚೆನ್ನಾಗಿರೋದ್ರಿಂದ ಬಚಾವಾದ್ರು. ಇಲ್ಲಾಂದರೆ ಕೈಯಲ್ಲಿ 30-40 ಸಾವಿರ ದುಡ್ಡಿತ್ತಂತೆ, ಬಾಡಿಗೆ ದುಡ್ಡೆಲ್ಲ, ಮೊಬೈಲ್ ಇತ್ತು, ಎಲ್ಲ ಹೋಗ್ಬಿಡೋದು. ಏನು ಮಾಡೋಕ್ಕಾಗಲ್ಲ, ಕೆಲವು ಟೈಮು ಹಾಗಾಗಿ ಆದಷ್ಟು ನೀವು ಹುಬ್ಳಿ ಬಂದಾಗ ಹುಬ್ಳಿ ಬೈಪಾಸಲ್ಲಿ ಎಲ್ಲೂ ನಿಲ್ಸಕ್ಕೆ ಹೋಗ್ಬಿಡ್ರಿ ಜಾಗದಾಗಲ್ಲ. ನಾನು ಲಾಸ್ಟ್ ಟೈಮಲ್ಲೇ ಒಂದು ವಿಡಿಯೋ ಮಾಡಿದಾಗ ಒಬ್ಬ ಅದಕ್ಕೆ ಭಾರಿ ಇದು ಮಾಡ್ದ, ನಾನು ಅಸಿಸ್ಟೆಂಟ್ಗೆ ಕಂಪ್ಲೇಂಟ್ ಕೊಡ್ತೀನಿ, ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಹುಬ್ಳಿ ಬಗ್ಗೆ ಕೆಟ್ಟದ ಮಾಹಿತಿ ಕೊಡ್ತಿದ್ಯಾ ಅಂತೇಳಿ. ಆವಾಗಲೇ ಅವ್ನಿಗೆ ತಿಳಿಸಿ ಉತ್ತರ ಕೊಟ್ವಿ. ಆದರೆ ಇವಾಗ ಅವನು ಈ ನಡುವೆ ನಮ್ಮ ವಿಡಿಯೋ ನೋಡ್ತಾ ಇಲ್ಲ ನೋಡಿ. ಇದೇ ಪಾರ್ಕಿಂಗ್, ಅದು ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಲೈಟ್ ಇದೆ ಮೇಲೆ, ಇಲ್ಲಿ ಗಾಡಿ ನಿಲ್ಸೋಕ್ಕೆ ಜಾಗ ಇದೆ ನೋಡ್ರೆ. ಇದು ರೋಡ್ ಬಿಟ್ಟು ಆ ಕಡೆ ಜಾಗ ಐತೆ ಬೇಜಾನಾಗಿ, ಆರಾಮಾಗಿ ನಿಲ್ಸ್ಬೋದು ನೋಡಿ. ಇಲ್ಲೊಂದು ಗಾಡಿಯವ್ರು ನಿಲ್ಲಿಸಿ ಮಲಗಿದ್ದಾರೆ ಆಲ್ರೆಡಿ ನೋಡಿ. ಇಲ್ಲಿ ಜಾಗ ಇದೆ, ಇಲ್ಲಿ ಪೊಲೀಸ್ನವ್ರು ಇದ್ದಾರೆ ಇವತ್ತು, ಹಂಗಾಗಿ ಫುಲ್ ಸೇಫ್ಟಿ ಇದೆ ನೋಡಿ. ಇಲ್ಲೊಂದು 2 ಗಾಡಿ ಇದೆ ನೋಡ್ರ, 2 ಗಾಡಿ ಇದೆ ಇದೇ ಜಾಗದಲ್ಲಿ ನಿಲ್ಲಿಸಿದ್ದು ನೋಡಿ. ಈ ಲೈಟ್ ಬೆಳಕಿದ್ದಾಗ್ಲೂ ಪೊಲೀಸರೆಲ್ಲ ಇದ್ದಾರೆ ಇವತ್ತು, ಅವತ್ತು ಯಾರು ಇರಲಿಲ್ಲ. ಈ ಲೈಟ್ ಬೆಳಕಿದ್ದಾಗ್ಲೂ ಕಳ್ತನ ಮಾಡಿದ್ದಾರೆ ಅಂದರೆ ಎಂಥವ್ರು ಇದು ಇರ್ಬೋದು ನೋಡಿ. ಇಲ್ಲೊಂದು ಗಾಡಿ, ಅಂದರೆ ಇದು ಇಲ್ಲೇ ಲೋಕಲ್ ಗಾಡಿ ಇದು, ಅವ್ರು ಇದನ್ನೇನೋ ಒಣಗಾಕವ್ರೆ. ಈ ಜಾಗದಲ್ಲಿ ಆಗಿತ್ತು ನೋಡಿ. ಅಷ್ಟು ಲೈಟ್ ಬೆಳಕಲ್ಲಿ ನಿಲ್ಸಿನೂ ಆ ಥರ ಮಾಡಿದ್ದಾರೆ ಅಂದರೆ ಅವ್ರಿಗೆ ಇನ್ನೂ ಎಷ್ಟು ಧೈರ್ಯ ಇರ್ಬೋದು. ಬಾ
ನೆನೆಸಿದ್ರೆ ನಮಗೇನೆ ಡಗ್ ಅಂತೈತೆ. ಆಮೇಲೆ ನಮ್ಗೆ ಎಲ್ಲಿ ಸೇಫ್ಟಿ ಇದೆ, ಹೆಂಗೆ ಸೇಫ್ಟಿಗೆ ನಾವು ಮಲಿಕೋಬೋದು? ಈ ಗ್ಲಾಸ್ ಬೀಡಿಂಗ್ ರಬ್ಬರ್ನೇ ಕಿತ್ಕೊಂಡು ಒಳಗೆ ಬರ್ತಾರಂದ್ರೆ ನೋಡ್ರಿ ತಲೆ ಕೆಟ್ಟೋಗ್ಬಿಡ್ತದೆ. ಏನು ಮಾಡೋಕ್ಕಾಗಲ್ಲ. ಟೈಮು ನಮ್ಮ ಕಡೆ ಇದ್ದಿದ್ದರಿಂದ ನಮಗೆ ಯಾವುದೇ ಥರದ ಇದು ಆಗಿಲ್ಲ. ಖಾಲಿ ಗ್ಲಾಸ್ ಬೀಡಿಂಗ್ ಅಷ್ಟೇ ಹೊಸದು, 1,500 ಏನು ಆಯ್ತು ಅಷ್ಟೇ. ಆ ಬೀಡಿಂಗ್ ಅದು ಇದ್ರಲ್ಲಿ ಬ್ಲೇಡಲ್ಲೇನೋ ಕುಯ್ದಿದ್ರಲ್ಲ ಚಾಕುವಲ್ಲಿ, ಅದು ಬರಲ್ಲ. ಅದನ್ನ ಒಂದು ಮಾತ್ರ ಹೊಸದು ಹಾಕ್ಸ್ಕೊಂಡಿರೋದು ಅಷ್ಟೇ, ಬೇರೆ ಏನು ಸಮಸ್ಯೆ ಆಗಿಲ್ಲ. 1,500 ಖರ್ಚು ಅಷ್ಟೇ. ನೋಡ್ರಿ ಈಗ ಸದ್ಯಕ್ಕೆ ಹುಬ್ಳಿ ಬೈಪಾಸು ಮುಗೀತು ನಮ್ಮದು. ನೆಕ್ಸ್ಟು ಆ ಬ್ರಿಡ್ಜ್ ಹತ್ರ, ಬ್ರಿಡ್ಜ್ ಕೆಳಗಡೆ ಇಡೋದು, ಇದು ಒಳಗೆ ಹೋಗಿಸಿ ಧಾರವಾಡ ರೋಡ್ ಹಾಸಿ ಹೋಗ್ಬೇಕು. ಸದ್ಯಕ್ಕೆ ಬೈಪಾಸ್ ಮುಗೀತು ನೋಡಿ. ಇಷ್ಟು ಹತ್ರ ಆ ಸಿಂಗಲ್ ರೋಡಲ್ಲಿ ಹೋಗಿ ಸಮಸ್ಯೆ ಆಗೋದು ಬೇಡ ಅಂತ ನಿಲ್ಲಿಸಿ ಚೆಕ್ ಮಾಡಿ ಅಡೋಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಬೆಂಗಳೂರಿಗೆ ಹೋಗೋ ದಾರಿ, ಇದು ನೋಡೋದು ಬೆಂಗಳೂರಿಗೆ ಹೋಗೋ ದಾರಿ. ನಾವು ಬ್ರಿಡ್ಜ್ ಪಾಸ್ ಮಾಡಿ ಕೆಳಗಿಳಿದು ಹಿಂಗೆ ಬರಬೇಕು, ಈ ಕಡೆ ಹೋಗ್ಬೇಕು. ಸೀದಾ ಹುಬ್ಳಿ ಧಾರವಾಡ ಬೈಪಾಸ್ ಆಗಿ ಹಿಡಿದು ಧಾರವಾಡ ಎಲ್ಲ ಬಿಟ್ಟು ಮುಂದೆ ಲೆಫ್ಟ್, ಧಾರವಾಡದಲ್ಲೇ ಲೆಫ್ಟ್. ನೋಡಿ ಆ ರೋಡಿಗೆ ಹೋಗ್ಬೇಕು ಇವಾಗ. ಅದು ಬೆಂಗಳೂರಿಂದ ಬರ್ತಾರೆ ರೋಡದ್ದು, ಬೆಂಗಳೂರಿಗೆ ಹೋಗೋ ರೋಡ್ ಅದು. ಸದ್ಯಕ್ಕೆ ಇದು ಡೈರೆಕ್ಟ್ ಮಾಮೂಲಿ ಅಂಕೋಲ, ಕಾರವಾರ, ಯಲ್ಲಾಪುರ ಘಾಟ್ ರೋಡ್ ಇದು. ನಾವು ಈ ಸರ್ವಿಸ್ ರೋಡ್ಗೆ ಎಳ್ಕೊಂಡು ಹೋಗೋಣ. ಆದಷ್ಟು ನನಗೆ ತಿಳಿದ ಮಟ್ಟಿಗೆ ನಾನು ಡಿಪಾರ್ಟ್ಮೆಂಟ್ ಬಂದಾಗಿಂದಾನು ನನಗೆ ಹೇಳ್ಕೊಟ್ಟಿರೋದು ಇಷ್ಟೇ. ನಾನು ಸುಮಾರು ನೋಡಿದ್ದೀನಿ, ಅಂದರೆ ನಮ್ಮವ್ರದ್ದು ನೋಡಿಲ್ಲ, ಬೇರೆಯವ್ರದ್ದು ನೋಡಿದ್ದೀನಿ. ಇವತ್ತು ನಮ್ಮವ್ರದ್ದು ನೋಡ್ದಂಗಾಯ್ತು. ಹುಬ್ಳಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಈ ಕಡೆ ಹೈವೇಯಿಂದ ಬೆಂಗಳೂರು ಕಡೆಯಿಂದ ಬಂದರೆ ಬಂಕಾಪುರ ಟೋಲ್ ಲಾಸ್ಟು, ಅಲ್ಲೇ ನಿಲ್ಸಿ ಮಲಿಕೊಂಡ್ರೆ ಸೇಫ್ಟಿ. ಅಲ್ಲಿಂದ ಮುಂದಕ್ಕೆ ಬಂದಮೇಲೆ ಎಲ್ಲೂ ಮಲಗಂಗಿಲ್ಲ. ಹುಬ್ಳಿ ಆಗಲಿ, ಹುಬ್ಳಿ ಸಿಟಿ ಒಳಗಾಗಲಿ, ನೀವು ಮತ್ತೆ ಹಿಂಗೆ ಹೋದರೆ ಬೆಳಗಾಂ ಹೋಗ್ತಿದ್ರೆ ಧಾರವಾಡ ಪಾಸ್ ಆಗಬೇಕು. ಅಲ್ಲಿಂದ ಧಾರವಾಡ ಪಾಸಾಗಿ ಕೋರ್ಟೆಲ್ಲ ಪಾಸಾಗಿ MK ಹುಬ್ಳಿ ಹತ್ರ ಹೋಗಿ ಮಲ್ಕೋಬೇಕು. ಸೆಂಟ್ರಲ್ಲಿ ಎಲ್ಲೂ ಮಲ್ಗಂಗಿಲ್ಲ. ನೀವು ಈ ರೋಡಲ್ಲಿ ಬರ್ತೀನಂದ್ರೂ ಅಣ್ಣಿಗೆರೆ ಟೋಲಿಂದ ಈ ಕಡೆ ಎಲ್ಲೂ ಮಲ್ಗಂಗಿಲ್ಲ. ಮತ್ತು ನೀವು ಬಿಜಾಪುರ ರೋಡಲ್ಲಿ ಹೋಗ್ತೀನಂದ್ರೂ ಹೆಚ್ಚು ಕಮ್ಮಿ ಕುಸುಗಲೆಲ್ಲ ಬಿಟ್ಟು ನರಗುಂದವರೆಗೂ ಹೋಗ್ಬೇಕು. ಅದು ಸೆಂಟ್ರಲ್ ಎಲ್ಲೂ ಮಲಗಂಗಿಲ್ಲ. ಈ ಥರ ಇದುಗಳವೆ ಅಲ್ಲಿ. ಒಟ್ಟು ಇವಾಗ ಹುಬ್ಳಿ ಸಿಟಿ ರೋಡ್ಗೆ ಹೋಗಿ ಮುಂದೆ ಹೋಗಿ ಲೆಫ್ಟ್ಗೆ ಹೋಗ್ಬೇಕು. ಸದ್ಯಕ್ಕೆ ಒಂದು ಫೋನ್ ಬರ್ತೈತೆ, ಮಾತಾಡ್ತೀನಿ ಮನೆಯಿಂದ. ಇಲ್ಲಿಂದ ಮುಂದೆ ಗೊಬ್ಬರ ಬೈಪಾಸಿಂದ ಲೆಫ್ಟ್. ಮನೆಯಲ್ಲಿ ಇಷ್ಟೊತ್ತಾದರೂ ಮಲಗಿಲ್ಲ, ಫೋನ್ ಮಾಡ್ತಾರೆ. ನೋಡ್ರಿ ಸೀದಾ ಹೋಗೋಣ. ಮುಂದೆ ಎಲ್ಲರ ಗೌಡ್ರು ಬೇರೆ ಹಿಂದೆ ಬರ್ತಾ ಇದ್ದಾರೆ, ಹಿಂದೆ ಉಳ್ಕೊಂಬಿಟ್ರು. ಇವತ್ತು ಬೇರೆ ನಮ್ಮ RCB ಮ್ಯಾಚ್ ಬೇರೆ ವಿನ್ ಆಯ್ತು ಬೆಂಗಳೂರಲ್ಲಿ. ಭಾಳ ಅಂದರೆ ಭಾಳ ಖುಷಿ. ಬೆಂಗಳೂರಲ್ಲಿ ಸೋಲ್ತಿತ್ತು ಇಷ್ಟು ದಿವಸ, ಇವತ್ತು ಗೆದ್ದಿದೆ. ಇನ್ನು ಮುಂದೆ ನಮ್ಮ RCB ಬೆಂಗಳೂರಲ್ಲೂ ಗೆಲ್ಲುತ್ತೆ. ಬರೀ ನೆಕ್ಸ್ಟಲ್ಲಿ ಎಲ್ಲರ ಮುಂದೆ ಹೋಗಿ ಸಿಗೋಣ. ಸದ್ಯಕ್ಕೆ ನಿಧಾನಕ್ಕೆ ಹೋಗೋಣ.